ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಮಲ ವೆಂಕಟೇಶ್ವರ ಟೆಂಪಲ್ನಲ್ಲಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿಗಳ ಕಾಣಿಕೆ ಸಲ್ಲಿಸಲಾಗುತ್ತದೆ. ಆದರೆ ಒಂದು ಪ್ರಶ್ನೆ ಅನೇಕ ಭಕ್ತರ ಮನದಲ್ಲಿ ಮೂಡುತ್ತದೆ. ತಿರುಪತಿ ತಿಮ್ಮಪ್ಪನಿಗೆ ಇಷ್ಟು ಹಣ ಏಕೆ ಬೇಕು? ಈ ಪ್ರಶ್ನೆಗೆ ಉತ್ತರವಾಗಿ ಪೌರಾಣಿಕ ಲೋಕದಿಂದ ಒಂದು ಅದ್ಭುತ ಕಥೆ ಕೇಳಿಬರುತ್ತದೆ. ಅದು ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಧನದ ದೇವರಾದ ಕುಬೇರನ ಸಾಲದ ಕಥೆ. ಒಮ್ಮೆ ಮಹರ್ಷಿಗಳು ಯಜ್ಞವನ್ನು ನಡೆಸುತ್ತಿದ್ದರು. ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿಯಲು ಅವರು ಭೃಗು ಮಹರ್ಷಿಯನ್ನು ಕಳುಹಿಸಿದರು. ಮೊದಲು ಬ್ರಹ್ಮದೇವರ ಬಳಿಗೆ ಹೋದರು, ನಂತರ ಶಿವನ ಬಳಿಗೆ ಹೋದರು, ಕೊನೆಗೆ ಮಹಾವಿಷ್ಣುವಿನ ಸನ್ನಿಧಿಗೆ ಪ್ರವೇಶಿಸಿದರು. ಭೃಗು ಮಹರ್ಷಿ ಪರೀಕ್ಷಿಸಲು ವಿಷ್ಣುವಿನ ಎದೆಯನ್ನು ಕಾಲಿನಿಂದ ತಟ್ಟಿದರು. ಆದರೂ ಮಹಾವಿಷ್ಣು ಕೋಪಗೊಂಡಿಲ್ಲ. ಬದಲಿಗೆ ವಿನಯದಿಂದ ಹೇಳಿದರು, ಮುನಿವರೇ, ನಿಮ್ಮ ಪಾದಕ್ಕೆ ನೋವಾಗಲಿಲ್ಲವೇ? ಮಹಾವಿಷ್ಣುವಿನ ಎದೆಯಲ್ಲೇ ವಾಸಿಸುವ ಮಹಾಲಕ್ಷ್ಮೀದೇವಿಗೆ ಇದು ಅವಮಾನವಾಗಿ ಅನಿಸಿತು. ಅವರು ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಬಂದರು. ಲಕ್ಷ್ಮೀದೇವಿಯಿಲ್ಲದೆ ವಿಷ್ಣುವಿಗೆ ವೈಕುಂಠವೇ ಖಾಲಿಯಾಯಿತು. ಆದ್ದರಿಂದ ಅವರು ಭೂಲೋಕಕ್ಕೆ ಬಂದು ತಿರುಮಲಾ ಪರ್ವತದಲ್ಲಿ ಶ್ರೀನಿವಾಸ ರೂಪದಲ್ಲಿ ವಾಸಿಸಲು ಆರಂಭಿಸಿದರು. ಅದೇ ಸಮಯದಲ್ಲಿ ರಾಜ ಆಕಾಶರಾಜನ ಪುತ್ರಿಯಾಗಿ ಪದ್ಮಾವತಿ ದೇವಿ ಜನಿಸಿದರು. ಒಂದು ದಿನ ಶ್ರೀನಿವಾಸರು ಪದ್ಮಾವತಿಯನ್ನು ಕಂಡರು. ಆ ಕ್ಷಣದಲ್ಲೇ ದಿವ್ಯ ಪ್ರೇಮ ಅರಳಿತು. ಶೀಘ್ರದಲ್ಲೇ ಅವರ ವಿವಾಹವನ್ನು ಅದ್ದೂರಿಯಾಗಿ ನಡೆಸಲು ನಿರ್ಧರಿಸಲಾಯಿತು. ದೇವಲೋಕವೇ ಸಾಕ್ಷಿಯಾಗುವಂತಹ ಆ ಮಹಾಕಲ್ಯಾಣಕ್ಕೆ ಅನೇಕ ಬಂಗಾರ, ರತ್ನಗಳು ಮತ್ತು ವೈಭವ ಬೇಕಾಯಿತು. ಆದರೆ ಲಕ್ಷ್ಮೀದೇವಿ ದೂರವಾಗಿದ್ದರಿಂದ ಶ್ರೀನಿವಾಸರ ಬಳಿ ಆ ಸಮಯದಲ್ಲಿ ಧನ ಇರಲಿಲ್ಲ. ಆಗ ಅವರು ಧನದ ಅಧಿಪತಿಯಾದ ಕುಬೇರನನ್ನು ಸಂಪರ್ಕಿಸಿದರು. ಕುಬೇರನು ಭಕ್ತಿಭಾವದಿಂದ ಶ್ರೀನಿವಾಸರಿಗೆ ಅಪಾರ ಸಂಪತ್ತನ್ನು ಸಾಲವಾಗಿ ನೀಡಿದನು. ಬ್ರಹ್ಮ ಮತ್ತು ಶಿವ ಈ ಒಪ್ಪಂದಕ್ಕೆ ಸಾಕ್ಷಿಯಾದರು ಎಂದು ಪುರಾಣಗಳು ಹೇಳುತ್ತವೆ. ಆ ಸಮಯದಲ್ಲಿ ಶ್ರೀನಿವಾಸರು ಒಂದು ಮಹತ್ವದ ವಾಗ್ದಾನ ಮಾಡಿದರು. ಕಲಿಯುಗದ ಅಂತ್ಯದವರೆಗೆ ಭಕ್ತರಿಂದ ಬರುವ ಕಾಣಿಕೆಗಳ ಮೂಲಕ ಈ ಸಾಲವನ್ನು ತೀರಿಸುತ್ತೇನೆ. ಅಂದಿನಿಂದ ಇಂದಿನವರೆಗೆ ಲಕ್ಷಾಂತರ ಭಕ್ತರು ತಿರುಮಲ ವೆಂಕಟೇಶ್ವರ ಟೆಂಪಲ್ಗೆ ಬಂದು ಹಣ, ಬಂಗಾರ ಮತ್ತು ಕಾಣಿಕೆಗಳನ್ನು ಸಮರ್ಪಿಸುತ್ತಾರೆ. ಭಕ್ತರ ನಂಬಿಕೆ ಏನೆಂದರೆ ಈ ಕಾಣಿಕೆಗಳು ತಿಮ್ಮಪ್ಪನು ಕುಬೇರನ ಸಾಲ ತೀರಿಸಲು ಬಳಸುತ್ತಿರುವ ದೈವಿಕ ಅರ್ಪಣೆ. ಆ ಕಾರಣದಿಂದ ತಿರುಪತಿ ಹುಂಡಿಗೆ ಹಾಕುವ ಪ್ರತಿಯೊಂದು ನಾಣ್ಯಕ್ಕೂ ವಿಶೇಷ ಭಕ್ತಿ ಮತ್ತು ಅರ್ಥವಿದೆ. ಈ ಕಥೆ ನಮಗೆ ಮಹತ್ತರ ಪಾಠವನ್ನು ನೀಡುತ್ತದೆ. ದೇವರು ಧರ್ಮಕ್ಕಾಗಿ ವಿನಯದಿಂದ ಸಾಲ ಪಡೆಯುತ್ತಾರೆ. ಸಂಪತ್ತು ಭಕ್ತರ ಸೇವೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕು. ದೇವರಿಗೆ ಸಲ್ಲಿಸುವ ಕಾಣಿಕೆ ನಮ್ಮ ಭಕ್ತಿಯ ಸಂಕೇತವಾಗಿದೆ. ಮುಂದಿನ ಬಾರಿ ನೀವು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಿಂತಾಗ ಹುಂಡಿಗೆ ಹಾಕುವ ನಿಮ್ಮ ಕಾಣಿಕೆ ಕೇವಲ ಹಣವಲ್ಲ, ಅದು ನಿಮ್ಮ ಭಕ್ತಿ, ನಿಮ್ಮ ವಿಶ್ವಾಸ ಮತ್ತು ಕುಬೇರನ ಸಾಲ ತೀರಿಸುವ ದೈವಿಕ ಸೇವೆಯಲ್ಲಿ ನಿಮ್ಮ ಪಾಲು. ಗೋವಿಂದ ಗೋವಿಂದ, ಶ್ರೀನಿವಾಸ ಗೋವಿಂದ, ವೆಂಕಟೇಶ ಗೋವಿಂದ. ತಿಮ್ಮಪ್ಪ ನಮ್ಮೆಲ್ಲರ ಮೇಲೂ ಕೃಪೆ ಕರುಣಿಸು.